ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೇಡಮ್ ದುಃಖ ಮಾನವರಿಂದ ಹಿಡಿದು ರಾಜರು, ಮಹಾರಾಜರು, ನಾಯಕರು, ಪಾಳೆಗಾರರು ಎಲ್ಲರದು ಇತಿಹಾಸನ ಅವ್ರು ಮೆನ್ಷನ್ ಮಾಡಿದ್ದಾರೆ ಸರ್ ತೆಕ್ಕೋಬಟ್ಟೆ. ಸೊ ಮೊನ್ನೆ ಅಸ್ಥಿ ಪಂಜರಗಳು 2 ಸಿಕ್ಕಿದೆ ಸರ್. ಇದು ಒಂದು ಉತ್ಖನನ ಆಗಿತ್ತು ಸರ್. ಅಲ್ಲಿ ಅವರು ಆಧಾರದ ಮೇಲೆ ಇದು ಕೂಡ ಅದೇ ವರ್ಷದ್ದು ಇರಬಹುದು ಅಂತೇಳಿ ಅಂದಾಜಿಸಲಾಗಿದೆ ಸರ್. ಇವಾಗ ಹೆಚ್ಚಿನ ಇವಾಗ ನಾವು ಇದು ಕೆಲಸ ಮಾಡ್ತಿರೋದು ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆರ್ಕಿಟೆಕ್ಚರ್ಸ್. ನಾವು ಹುಡುಗರಿಂದ ತಿರುಗಾಡಿದೀವಿ ಇಲ್ಲಿ. ಹೌದು ಸರ್. ಆಮೇಲೆ ಇಲ್ಲಿ ಒಂದು ಇದೆ ನೋಡೋದು. ಹಾ ಸರ್. ಒಂದು ಇದು ಇದೆ ಸರ್ ಮೇಲೆ ಕುರ ಇದೆ. ಆ ಗುಡ್ಡಿಗೆ ಇದು ಇದೆ, ಚಿತ್ರಗಳು ಅಂದ್ರೆ ಚಿತ್ರ ಇದೆ. ಹೌದು ಸರ್. ಆಂಜನೇಯ ಹೌದು ಸರ್. ಸ್ವಾಮಿ. ಆಮೇಲೆ ಆ ಕಡೆ ಹೋದ್ರ ಅಲ್ಲಿ ಒಬ್ರು ಇಬ್ರು ಸುಮಾರು ಒಂದು ಒಳಗ ಆರಾಮಾಗಿ ಕುಂದ್ರಬಹುದು ಅಷ್ಟಿದೆ. ಇಲ್ಲೇ ಓಡಾಡಿದಿರಿ ನೀವು ಈ ಜಾಗನ? ಓಡಾಡಿದ್ವಿ. ಇಲ್ಲಿ ಈ ಹೆಸರು ಬುಡ್ಡೆ ಇವೆಲ್ಲ ಒಂದು 5-6 ಬುಡ್ಡೆ, ಇವು ಅಮರೆ ಬುಡ್ಡೆ ಸರ್. ದಯವಿಟ್ಟು ನೋಡಿ. ಅವ್ರು ಏನಂದ್ರೆ ಸರ್, ಈಗ ಮೇಡಮ್ ಲಾಸ್ಟ್ ಟೈಮ್ ಡಿಗ್ರಿ ಕಾಲೇಜಿಗೆ ಬಂದಿದ್ರಲ್ಲ ಸರ್, ನೋಡಿರ್ಬೇಕು 3 years ಬ್ಯಾಕ್. ಒಂದು ಫಂಕ್ಷನ್ ಇತ್ತು. ನಮಿತಾ ಸರ್, ನಮಿತಾ ಸುಗಂಧಿ, ಡಾಕ್ಟರ್ ನಮಿತಾ ಸುಗಂಧಿ. ಅದರಿಗೆ ಡೈಲಿ ಹೋಗೋದು ಬರೋದಿತ್ತ ಅಥವಾ ಇಲ್ಲ ಸರ್, ಮೊದಲು ವರ್ಷಕ್ಕೊಂದ್ಸರಿ? ಹಾಗಾಗಿ ನಾವು ಲಾಸ್ಟ್ ಟೈಮ್ ಸುರಗುಪ್ಪದಲ್ಲಿ ಇದ್ವಿ ಸರ್. ಹೇಳಿದ್ರೆ ಆ ಕಟ್ಟಿದು ಖರ್ಚು ವೆಚ್ಚ ಬರೇ 50,000 ಅಂತೆ ಅವತ್ತು. ಆ ಖರ್ಚು ವೆಚ್ಚ ಆ ಒಡೆದಿದ್ದು 1.5 ಕೋಟಿ ಖರ್ಚು ಮಾಡಿ ನಾನು. ಆ ಒಡೆದಕ್ಕಾಗಿ, ಆ ಕೆರೆ ಒಡೆದಕ್ಕಾಗಿ ಸರ್ಕಾರದಿಂದ 1.5 ಕೋಟಿ ಖರ್ಚು ಮಾಡಿ ಒಂದು ಒಳ್ಳೆ ಕೆರೆ ನಿರ್ಮಾಣ ಆಗಿದೆ. ಇದೆ 2009ರಲ್ಲಿ ಆ ವ್ಯವಸ್ಥೆ ಇದಾಯ್ತು. ಹಾಗಾಗಿ ಅಲ್ಲಿ ಬಹಳಷ್ಟು ಸರಿಸುಮಾರು ಒಂದು 25 ಎಕರೆ ಬಯಲೇಜ್ ಆಗಿದೆ. ಇಲ್ಲೇ ನೀರೆಲ್ಲ ಅಲ್ಲಿಗೆ ಹೋಗ್ತಿದ್ದವು. ಆ ಗುಡ್ದಾಗ ಗೋಡೆ ಕಟ್ಟಿದ್ದಾರೆ. ಅಂದ್ರೆ 65ರಲ್ಲಿ ನನ್ನ ತಂದೆಯರು ಬಂದು ಅದು ನೋಡಿ ಗೋಡೆ ಕಟ್ಟ ಒಂದು ವ್ಯವಸ್ಥೆ ಮಾಡಿಸಿ ಆ ನೀರು ಆ ಒಕ್ಕರಣೆ ಹೋಗ್ತದೆ. ಒಂದು ಕಡೆಗೆ ಹಿರಿಯರ್ಲ ಅಂತಾರ, ಒಂದು ಕಡೆಗೆ ಪೌಡರ್ ಮೂಲೆ ಅಂತಾರ, ಇನ್ನೊಂದು ಕಡೆಗೆ ಉಡೆಗುಡ್ಡ ಅಂತಾರ, ಮತ್ತ ಇನ್ನೊಂದು ಕಡೆಗೆ ಒಕ್ಕರಣ ಅಂತ ಇದು ಹೇಳ್ತಿದಾರ. ಹಿಂದೆ ಚಿರತೆಗಳು ಬಹಳಷ್ಟು ಇದ್ವು. ಈಗ ಎಲ್ಲಿ ಕಾಣಿಸಿಲ್ಲ. ಈ ಭಾಗದಾಗ ಚಿರತೆಗಳಿಲ್ಲ. ಈಗ ಹಿಂದೆ ಚಿರತೆಗಳು ಇದ್ದು ಅಂತ ನಾವು ಕೇಳಿದ್ವಿ. ಬಹಳ ಇತಿಹಾಸ ಇದೆ, ಸಂರಕ್ಷಣೆ ಮಾಡ್ಬೇಕಂತ ಹೇಳ್ತಾರೆ. ಈಗ ಸಂರಕ್ಷಣೆಗೆ ನಾವು ಹೇಳಿದಲ್ಲ, ಈಗಾಗಲೇ ಸಂರಕ್ಷಣೆನ ನಮ್ಮ ಕಾರ್ಯಕರ್ತರು ಇಲಾಖೆ, ಕಾರ್ಯಕರ್ತ ಪಡೆಯನ್ನು ಇಲಾಖೆ ಸಂರಕ್ಷಣೆ ಮಾಡ್ಲಿಕ್ಕೆ ಏರ್ಪಾಟ್ ಮಾಡ್ತು. ಅದರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ SP ಜೊತೆಯಲ್ಲಿ ಮಾತಾಡಿ ಇದಕ್ಕೆ ಏನೋ ಒಂದು ವ್ಯವಸ್ಥೆ ಆಗ್ಬೇಕು, ಆ ವ್ಯವಸ್ಥೆಗೆ ಅನುವು ಮಾಡಿಕೊಡ್ಲಿಕ್ಕೆ ಏರ್ಪಾಟ್ ನಾವು ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.